ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸಮರ್ಪಕವಾಗಿ ಯೂರಿಯಾ ಒದಗಿಸಿ ರೈತರ ಎಲ್ಲ ಬೆಳೆಗಳಿಗೆ ಅಗತ್ಯವಿರುವ ಯೂರಿಯಾ ಒದಗಿಸಿ ಯೂರಿಯಾ ಕೊಡದ ಸರ್ಕಾರಕ್ಕೆ ಧಿಕ್ಕಾರ. ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐಕೆಕೆಎಂಎಸ್ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದ್ಗಡೆ ನಾವು ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಏನು ರಾಜ್ಯದಲ್ಲಿ ಯೂರಿಯಾ ಕೊರತೆ ಇವತ್ತು ಸೃಷ್ಟಿ ಮಾಡಿದೆ. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇವತ್ತು ಅಕ್ರಮವಾಗಿ ದಾಸ್ತಾನು ಮಾಡಿಕೊಂಡು ರೈತರಿಗೆ ಇವತ್ತು ಹಳ್ಳಿ ರೈತರು ಕೇಳಿದ್ರೆ ನಮ್ಮ ಹತ್ರ ಗೊಬ್ಬರ ಇಲ್ಲ, ಯೂರಿಯಾ ಇಲ್ಲ ಅಂತ ಹೇಳ್ತಾರೆ. ಇದು ಹಗಲು ಧೋರಣೆ. ಇವತ್ತು ರೈತರಿಗೆ ಇವತ್ತು ಯಾವುದೇ ಸರ್ಕಾರ, ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಪ್ರತಿ ವರ್ಷ ಏಪ್ರಿಲ್, ಮೇ, ಜೂನ್ ಅಲ್ಲಿ ಮಳೆ ಬರುತ್ತೆ ಅಂತ ಗೊತ್ತಿದೆ. ಇವತ್ತು ರೈತರು ಒಕ್ಕಲ್ತನ ಸ್ಟಾರ್ಟ್ ಆಗೋದು ನಮಗೆ ಮೇ ಇಂದಾನೆ. ಇವತ್ತು ಸರ್ಕಾರ ಸಮರ್ಪಕವಾಗಿ ಅವಶ್ಯಕತೆ ಇರುವಷ್ಟು ಗೊಬ್ಬರನ ಇವತ್ತು ಕೊಡದೇನೆ ರೈತರು ಚೆಲ್ಲಾಟ ಆಡ್ತಾ ಇದೆ. ನಮ್ಮ ಸಂಘಟನೆ ಎಐಕೆಕೆಎಂಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ನಾವು ಸರ್ಕಾರ ಕೇಳ್ತಾ ಇದೀವಿ, ಈಗ ಅವಶ್ಯಕ ಇಲ್ಲಷ್ಟು ಯೂರಿಯಾ ಗೊಬ್ಬರ ಒದಗಿಸಬೇಕು. ಅದು ಸರ್ಕಾರ ಜವಾಬ್ದಾರಿ ಅಂತ ನಾವು ಹೇಳಕ್ ಇಷ್ಟಪಡ್ತಾ ಇದೀವಿ. ಇವತ್ತು ಸರ್ಕಾರ ಕೇಳಿದ್ರೆ ರಾಜ್ಯ ಸರ್ಕಾರದ ಕೃಷಿ ಸಚಿವರು ಹೇಳ್ತಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ಯಾವುದೇ ಯೂರಿಯಾ ಗೊಬ್ಬರದ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ ಬರ್ಬೇಕಂತ ಹೇಳ್ತಾರೆ. ಇವತ್ತು ಒಂದು ರಾಜ್ಯದ ಮುಖ್ಯಮಂತ್ರಿ ಒಂದು ರೀತಿ ಹೇಳ್ತಾರೆ, ರಾಜ್ಯದ ಕೃಷಿ ಸಚಿವರು ಅಂತ ಹೇಳ್ತಾರೆ. ಇವತ್ತು ಕೇಂದ್ರ ಸರ್ಕಾರ ಹೇಳಿದ್ರೆ ರಾಜ್ಯ ಸಂಬಂಧಪಟ್ಟಿರುತ್ತೆ. ಇವತ್ತು ರೈತರು ಹೆಂಗಾಗಬೇಕು, ಯಾರನ್ನು ಕೇಳೋ ಸಭೆ ನಮ್ಮ ರೈತ ಸಂಘಟನೆ ಕೇಳ್ತಾ ಇದೀವಿ. ಇವತ್ತು ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸಂಬಂಧಪಟ್ಟ ಇಲಾಖೆಯವರು ಈ ಕೂಡಲೇ ರೈತರಿಗೆ ಸಮರ್ಪಕವಾಗಿ ಅವಶ್ಯಕವಿರುವಷ್ಟು ಯೂರಿಯಾ ಗೊಬ್ಬರದ ಕೂಡಲೇ ಒದಗಿಸಬೇಕು. ಇವತ್ತು ರೈತರ ಬೆಳೆಗೆ ಯೂರಿಯಾ ಮುಖ್ಯವಾಗಿರ್ತಕ್ಕಂಥ ಒಂದು ಬೆಳೆ ಔಷಧಿ. ಇದು ಸರ್ಕಾರ ಕೂಡಲೇ ಗೊಬ್ಬರ ಒಂದು ಯೂರಿಯಾನ ಕೂಡಲೇ ಸಮರ್ಪಕ ಕೊಡ್ಬೇಕಂತೇಳಿ ಆಗ್ರಹಿಸ್ಬಿಟ್ಟು ಇವತ್ತು ಪ್ರತಿಭಟನೆ ಮಾಡಿದ್ವಿ. ಇವತ್ತು ಸಾಂಕೇತಿಕ ಪ್ರತಿಭಟನೆ. ಇವತ್ತೇನೋ ಸರ್ಕಾರ ನಮಗೆ ರೈತರಿಗೆ ಸಮರ್ಪಕವಾಗಿ ಸಿಗಲಿಲ್ಲ ಅಂದ್ರೆ ನಮ್ಮ ಎಐಕೆಕೆಎಂ ರೈತ ಸಂಘಟನೆ ಎಲ್ಲ ಹಳ್ಳಿಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ರೈತರನ್ನ ಸೇರ್ಕೊಂಡು ಒಂದು ಉಗ್ರವಾದ ಒಂದು ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಬರುತ್ತೆ. ಈ ಕೂಡಲೇ ಸರ್ಕಾರ, ಮಾನ್ಯ ಜಿಲ್ಲಾಧಿಕಾರಿ ಅವರು, ಜಂಟಿ ಕೃಷಿ ನಿರ್ದೇಶಕರು ಈ ವಿಷಯದ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಜೊತೆ ಮೀಟಿಂಗ್ ಮಾಡಿ ನಮಗೆ ಸಮರ್ಪಕವಾಗಿ ಯೂರಿಯಾ ಒದಗಿಸುವ ನಿಟ್ಟಿನಲ್ಲಿ ಮಾಡಬೇಕಂತ ನಾವು ಕೇಳ್ತಾ ಇದೀವಿ. ಏನಾದ್ರು ಆಗಿಲ್ಲ ಅಂದ್ರೆ ಮುಂದಿನ ದೊಡ್ಡ ಮಟ್ಟ ಹೋರಾಟಕ್ಕೆ ಸಜ್ಜಾಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದೀವಿ. ಎಐಕೆಕೆಎಂ ಜಿಲ್ಲಾಧ್ಯಕ್ಷ ಗೋವಿಂದ್. ಈ ದಿನ ನಾವೇನು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಯೂರಿಯಾ ಗೊಬ್ಬರ ಏನಿದೆ ಸರಿಯಾದ ರೀತಿಯಲ್ಲಿ ಸರಬರಾಜು ಆಗ್ತಾ ಇಲ್ಲ. ಇವತ್ತು ಕೇಂದ್ರ ರಾಜ್ಯ ಸರ್ಕಾರ ಮೇಲೆ ಹೇಳ್ತದೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಹೇಳ್ತದೆ. ಈ ಇಬ್ಬರ ನಡುವೆ ಇವತ್ತು ರೈತ ಇದು ಆಗ್ತಾ ಇದ್ದಾನೆ, ಕಂಗಾಲಾಗ್ತಾ ಇದ್ದಾನೆ. ಇಲ್ಲಿ ಒಂದು ಪ್ರಶ್ನೆ ಮಾಡ್ತಾ ಇದ್ವಿ, ಸ್ವಾಮಿ ನೀವು ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಮೊನ್ನೆ ತಾನೇ ಒಂದು ನಿಯೋಗ ಹೋಗಿದೆ, ಇಡೀ ಪ್ರಹ್ಲಾದ್ ಜೋಶಿ ಹಲವಾರು ಸಂಶೋಧಕರು ಹೋಗಿ ನಮಗೆ ಸಾಕಷ್ಟು ಯೂರಿಯಾ ಇದೆ ಅಂತಾರೆ. ಅದೇ ಯೂರಿಯಾ ಇದ್ದ ತಕ್ಷಣ ಸಪ್ಲೈ ಮಾಡಿ, ಅದೇ ನಾವು ಕೇಳ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆ ಕೇಂದ್ರಗಳಲ್ಲಿ ಎಲ್ಲ ರೈತರು ಇವಾಗ ನೋಡ್ತಾ ಇದ್ರಿ, ಪೇಪರಲ್ಲಿ ದಿನ ಪೇಪರ್ನಲ್ಲಿ ನೋಡ್ತಾ ಇದ್ರಿ, ಗೊಬ್ಬರ ಸಿಗ್ತಾ ಇಲ್ಲ, ಯೂರಿಯಾ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಎರಡೂ ಸರ್ಕಾರಗಳು ಮುಂದುವರಿಸಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಗೊಬ್ಬರ ಸರಬರಾಜು ಮಾಡಿಕೊಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ಕರ್ನಾಟಕ ರಾಜ್ಯ ಸಮಿತಿ ಪರವಾಗಿ ಇವತ್ತು ಬಳ್ಳಾರಿಯಲ್ಲಿ ಆ ತೊಂದರೆ ಆಗಬಾರ್ದು ಅಂತೇಳಿ ಮುಂಜಾಗ್ರತೆಯಾಗಿ ಇವತ್ತು ರೈತರು ಬಂದು ನಾವು ಪ್ರತಿಭಟನೆ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಕನ್ನಡಿಗರ ನಾಡಿಮಿಡಿತ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.